ಅಯ್ಯೋ ಭಗವಂತ, ತಲೆ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ತಲೆ ಹಿಡ್ಕೊಂಡೈತ, ನಂಗೆ ಹಿಡ್ಕೊಂಡಿಲ್ಲ. ಏಯ್ ದರ್ಬೇಸಿ, ಧೈರ್ಯ ಬರುತ್ತೆ ಕುಡಿ ಶಿವಣ್ಣ ಅಂತ ಅದೇನೋ ಕುಡಿಸ್ದೆ. ಅಣ್ಣ, ಅವನ್ಗಂತೂ ತಲೆ ಸರಿಗಿಲ್ಲ. ನಿನಗೇನಾಗಿತ್ತು? ನೀನ್ ಇಂಥ ಕೆಲ್ಸ ಮಾಡ್ತೀಯ ಅಂತ ನನಗ್ ನಂಬಕ್ಕೆ ಆಗ್ಲಿಲ್ಲ. ಅಯ್ಯೋ ನಿನಗಲ್ಲಮ್ಮ, ನನಗೆ ನಂಬಕ್ಕಾಗ್ತಾ ಇಲ್ಲ. ಮಗ, ಈಗ ಈ ಮಜ್ಜಿಗೆ ಕುಡಿ, ಎಲ್ಲ ಸರಿ ಹೋಗುತ್ತೆ, ಆಮೇಲೆ ಮಾತಾಡೋಣ. ರಾತ್ರಿನೂ ಇದೇ ತರಾನೇ ಕಾಶ್ಮೀರಿ ಮಜ್ಜಿಗೆ ಅಂತ ಕುಡಿಸಿ ಈ ಗತಿ ಆಗಿದೆ. ಇವಾಗ ಮತ್ತೆ ಈ ಮಜ್ಜಿಗೆ ಕುಡಿಲ್ಲ. ಶಿವಣ್ಣ, ಇದು ಶಿವಪುರದ ಮುಚ್ಚಿಗೆ, ಕುಡಿ, ಏನೂ ಆಗಲ್ಲ. ಕೂತ್ಕೊಳ್ಳೋ ಸುಮ್ನೆ. ಅಣ್ಣ ಕುಡಿ, ಅಣ್ಣ ಕುಡಿ. ಅಲ್ಲ ಅಣ್ಣ, ಮೊದ್ಲೇ ಜ್ಯೋತಿ ಕೋಪ ನಿನ್ ಮೇಲೆ ಬಿರುಗಾಳಿ ತರ ಇತ್ತು. ನೀನು ಪ್ರವಾಹನೇ ಎಬ್ಬಿಸ್ ಬಂದಿದ್ಯಾ, ಅಲ್ಲಿಗೆ ಮುಗೀತು. ಇನ್ನು ಜ್ಯೋತಿ ನಿನ್ ಕಡೆ ಮುಖ ಮಾಡ್ದಂಗೆ ಈ ಮನೆ ವಸ್ತು ತೊಳ್ದಂಗೆ. ಪುಟಿ, ದಯವಿಟ್ಟು ಅಂತ ಮಾತ್ರ ಹೇಳ್ಬೇಡ. ಹೇಳ್ಬೇಡ ಅಂದ್ರೆ ನೀನ್ ಮಾಡಿರೋ ಕೆಲ್ಸ ಅಂತದ್ದು. ಅಲ್ಲ ಮಗ, ಕುಡಿಯೋದ್ ತಪ್ಪು ಅಂತ ಊರಿಗೆಲ್ಲ ಉಪದೇಶ ಮಾಡ್ತೀಯ, ಆದ್ರೆ ಇವತ್ ನೀನು ಅಲ್ಲಿ ಹೋಗಿ ಕುಡಿದ್ಬಿಟ್ಟು ರಂಪಾಟ ಆಡ್ಬಿಟ್ಟು ಬಂದಿದ್ಯಲ್ಲ, ನಿನ್ ಮರ್ಯಾದೆ ಏನಾಗತ್ ಮಗ? ನಾನೇನ್ ಮಾಡ್ಲಿ ಅಜ್ಜಿ, ಅದ್ಯಾವ್ದೋ ಕಾಶ್ಮೀರಿ ಮಜ್ಜಿಗೆ, ಇದನ್ ಕುಡಿದ್ರೆ ಮನ್ಸಲ್ಲಿರೋದೆಲ್ಲ ಆಚೆ ಬಂದ್ಬಿಡುತ್ತೆ. ಜ್ಯೋತಿ ಜೊತೆ ಮನ್ಸಿಗೆ ಬಂದಿದ್ದೇನ್ ಮಾತಾಡ್ಬೋದು, ಎಲ್ಲ ಹೇಳ್ಕೋಬಹುದು. ಒಂದ್ಸಲ ಕುಡಿದ್ ನೋಡು, ಅದ್ರ ಕರಾಮತ್ ನಿನಗೆ ಗೊತ್ತಾಗತ್ತೆ. ರವಿಚಂದ್ರನ್ ಸಿನಿಮಾದಲ್ಲೆಲ್ಲ ನೋಡಿದೀನಿ ಅಂತ ಹೇಳಿ ನನ್ನ ಮಗ ನನ್ ಮನ್ಸ್ ಕೆಡಿಸ್ಬಿಟ್ಟ. ನಾನು ಆಸೆ ಬಿದ್ದು ಅದನ್ ಕುಡ್ದೆ. ಯೋ ಶಿವಣ್ಣ, ಇನ್ನೊಂದು ಲೋಟ ಕೊಡು ಅಂತ ಕೇಳಿ ಅಂತ ಇಸ್ಕೊಂಡು ಕುಡಿದ್ಬಿಟ್ಟು ಈಗ ನನ್ನ ಮೇಲೆ ಹೋಗ್ಬೇಕು ಕುಡಿಸ್ತಿದ್ಯಾ? ಇದು ನ್ಯಾಯನ ನಿನ್ಗೆ? ಏಯ್, ಮಾಡೋದೆಲ್ಲ ಮಾಡ್ಬಿಟ್ಟು ನ್ಯಾಯದ ಬಗ್ಗೆ ಮಾತಾಡ್ತಿದ್ಯಾ? ನಿನ್ಗೆ ಯಾರು ಅಣ್ಣನ್ ಕರ್ಕೊಂಡೋಗಿ ಎಣ್ಣೆ ಹೊಡ್ಸಕ್ ಕೇಳಿದ್ದು? ಎಂಡಾನ ಇಲ್ಲ, ಶರ್ಬತ್ ಕುಡಿಸ್ದ. ಲೇ, ಏನ ಇವಳು ಹೇಳ್ತಾ ಇರೋದು? ಏನೋ ಪಾಪ, ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕುತ್ಕೊಂಡು ಹೆಂಡತಿ ಧ್ಯಾನ ಮಾಡ್ತಿದ್ದ. ಹೊಸಿ ಮಜ್ಜಿಗೆ ಕುಡಿದ್ರೆ ಮನ್ಸಿನ ನೋವೆಲ್ಲ ಕಡಿಮೆ ಆಗಿ ಆರಾಮ ಅನಿಕತಾನೆ ಅನ್ಕೋಬಿಟ್ಟು ಕುಡ್ಸಿದ್ರೆ ಮನೆ ಮಂದಿದೆಲ್ಲ ನಿದ್ದೆ ಕೆಡಿಸ್ಬಿಟ್ಟ. ಪುಣ್ಯಾತ್ಮ, ಹಿಂಗ್ ಮಾಡ್ತಾನೆ ಅಂತ ಗೊತ್ತಿದ್ರೆ ಈ ದರಿದ್ರ ಎಡೆ ಕೊಡ್ತಾನೆ ಇರ್ಲಿಲ್ಲ. ಏಯ್, ನನ್ನ ಪಾಡಿಗೆ ನಾನು ಯೋಚನೆ ಮಾಡ್ತಾ ಕೂತಿದ್ರೆ, ಶಿವಣ್ಣ ನೀನ್ ಧೈರ್ಯವಾಗಿರ್ಬೇಕು, ನೀನ್ ಎಲ್ರ ಮುಂದೆ ಧೈರ್ಯವಾಗಿ ಮಾತಾಡ್ಬೇಕು. ಈ ಕಾಶ್ಮೀರಿ ಮಜ್ಜಿಗೆ ಕುಡಿದ್ರೆ ಧೈರ್ಯ ಬರುತ್ತೆ, ಕುಡಿ ಅಂತ ಕುಡಿಸ್ಬಿಟ್ಟು ಈಗ ನನ್ ಮೇಲೆ ಗೂಬೆ ಕೂರಿಸ್ತಾ ಇದೆಯಾ? ನಾನು ಮಗ